ಅಂಕ್ಲಿಯಲ್ಲಿ ಆಯುರ್ವೇದ ದಿನಾಚರಣೆ. ದೈಹಿಕ ಮಾನಸಿಕ ಸಮಸ್ಯೆ ಇಲ್ಲದ ಜೀವನ ಶೈಲಿಗೆ ಆಯುರ್ವೇದ ಅತ್ಯುತ್ತಮ. ಡಾಕ್ಟರ್ ಎನ್.ಎ. ಮಗ್ದುಮ್. ಪ್ರತಿಯೊಬ್ಬರಲ್ಲಿ ಯಾವುದೇ ದೈಹಿಕ ಮತ್ತು ಮಾನಸಿಕ ಸಮಸ್ಯೆ ಇಲ್ಲದೆ ಸದೃಢ ಆರೋಗ್ಯ ಜೀವನ ನಡೆಸಲು ಆಯುರ್ವೇದ ಗಿಡಮೂಲಿಕೆಗಳು ಮತ್ತು ಔಷಧಿಗಳೇ ಸೂಕ್ತವೆಂದು ಅಂಕ್ಲಿಯ ಡಾಕ್ಟರ್ ಎನ್.ಎ. ಮಗ್ದುಮ್ ಆಯುರ್ವೇದಿಕ್ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಂಸ್ಥಾಪಕ ಡಾಕ್ಟರ್ ಎನ್.ಎ. ಮಗ್ದುಮ್ ತಿಳಿಸಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಎನ್.ಎ. ಮಗ್ದುಮ್ ಆಯುರ್ವೇದಿಕ್ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಘಟಕದ ವತಿಯಿಂದ ಹಾಗೂ ಆಯುಷ್ ಇಲಾಖೆ, ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಪುರಾತನ ಕಾಲದಿಂದಲೂ ದೇಶೀಯ ಆಯುರ್ವೇದ ಚಿಕಿತ್ಸೆಗೆ ಬಹಳಷ್ಟು ಮಹತ್ವವಿದೆ. ಆಯುರ್ವೇದವು ಕೇವಲ ರೋಗಲಕ್ಷಣ ನಿಗ್ರಹಿಸುವುದಲ್ಲದೆ ಸಮಸ್ಯೆಯ ಮೂಲ ಕಾರಣವನ್ನ ಗುರುತಿಸಿ ಚಿಕಿತ್ಸೆ ನೀಡಲು ಸೂಕ್ತ ವೈದ್ಯಕೀಯ ಕ್ರಮವಾಗಿದೆ. ದೇಹದ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಔಷಧೋಪಚಾರವಿದೆ. ಪ್ರತಿ ವ್ಯಕ್ತಿಯ ದೇಹದ ದೋಷಗಳು ವಿಭಿನ್ನವಾಗಿರುತ್ತದೆ. ಆಯುರ್ವೇದವು ಪ್ರತಿಯೊಬ್ಬರಿಗೂ ವ್ಯಕ್ತಿಯ ಪ್ರಕೃತಿ ಅನುಸಾರವಾಗಿ ಚಿಕಿತ್ಸೆ ನೀಡುವ ಮೂಲಕ ಶಾಶ್ವತ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡಬಹುದು ಎಂದರು. ಸೀರಿಯಸ್ ಅಂತಂದ್ರೆ ಈಗ ರಿಸರ್ಚ್ ವರ್ಕ್ ನಮ್ಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೇಳಿದ್ರಿ, AIIMS. ಅದರ ಜೊತೆಗೇನೆ ಆಲ್ ಇಂಡಿಯಾ ಆಯುರ್ವೇದ ಇನ್ಸ್ಟಿಟ್ಯೂಟ್ ಅಂತೇಳಿ ಈಗ ದಿಲ್ಲಿ ಪ್ರಾರಂಭ ಮಾಡಿದ್ರು. ಗೋವಾದಲ್ಲಿ ಕಾಲೇಜ್ ಪ್ರಾರಂಭ ಮಾಡಿದ್ರು. ಬೇರೆ ಎಲ್ಲ ರಾಜ್ಯಗಳಲ್ಲಿ ನಮಗೆ ಆಯುರ್ವೇದನ ಡೆವಲಪ್ ಮಾಡಲಿಕ್ಕೆ ಬಹಳ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ನಾವೇನೋ ಪ್ರಾಕ್ಟೀಸ್ನಲ್ಲಿ ನಾವು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವಿ, ದಟ್ ಇಸ್ ಡಿಫ್ರೆಂಟ್ ಥಿಂಗ್, ದಟ್ ಇಸ್ ಇಂಪಾರ್ಟೆಂಟ್. ಬಟ್ ದ ಥಿಂಗ್ ಇಸ್ ಏನಾಗಿದೆ ಅಂತಂದರೆ ಆಯುರ್ವೇದ ಸಿಸ್ಟಮ್ನಲ್ಲಿ ನಾವು ಆ್ಯಕ್ಚುಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ 40 ವರ್ಷ ಆಯಿತು. 40 ವರ್ಷದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಮದು ಪ್ರಾಕ್ಟೀಸ್ ಸಿಸ್ಟಮ್ ಬೇರೆ ಇತ್ತು. ಬಟ್ ಯಾವಾಗ ನಾನು ಆಯುರ್ವೇದ ಕಾಲೇಜ್ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನಾನು ಆಯುರ್ವೇದ ಬಗ್ಗೆ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಮೆಡಿಸಿನ್ಸ್ ಬಗ್ಗೆ ನಾನು ಪ್ರಯತ್ನ ಮಾಡ್ತಾ ಹೋದಾಗ ನಮ್ಮೆಲ್ಲ ಫ್ಯಾಕಲ್ಟಿ ಮೆಂಬರ್ಸು, ನಮ್ಮೆಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗಳು ಎಲ್ಲ ನಮ್ಮ ಕಾಲೇಜಲ್ಲಿ ಹಾಸ್ಪಿಟ್ಲಾಗ ಅವ್ರವ್ರ ಒಬ್ಬರಿಗೆ ಬಂದು ಕೊಡ್ತಾರೆ ದಿವಸ. ಅವ್ರ ರಿಸಲ್ಟ್ಸ್ ಇನ್ನೂ ಬಹಳ ರಿಸಲ್ಟ್ಸ್ ಇದಾವೆ ನಮ್ಮಲ್ಲಿ ಮಾಡಿದ್ರು. ಅವ್ರ ರಿಸಲ್ಟ್ಸ್ ಹೇಗೆ ನೋಡ್ಕೊಂಡು ಅಡುಗೂ ಸ್ವಲ್ಪ ಏನಿಸ್ತು, ನಮ್ಮ ಸಿಸ್ಟಮನ್ನು ನಾವು ನಾವೇ ಡೆವಲಪ್ ಮಾಡಲಿಲ್ಲ ಅಂತಂದರೆ ಯಾರು ಡೆವಲಪ್ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ನಾವೊಂದು ಸೀರಿಯಸ್ ಆಗಿ ವಿಚಾರ ಏನು ಮಾಡಿದ್ವಿ, ನಾವೆಲ್ಲ ಪ್ರಾಕ್ಟೀಸ್ನರ್ಸ್ ಜೊತೆಗೆ ಕೂಡೋಣ. ಎಲ್ಲ ಪ್ರಾಕ್ಟೀಸ್ನರ್ ಜೊತೆಗೆ ಕೂಡ್ತೀವಿ ಅಂತಂದ್ರೆ ಎಲ್ಲ ಪ್ರಾಕ್ಟೀಸ್ನರ್ ಬಗ್ಗೆ ಅವ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ಸು ಬರಲಿ. ಅವರಿಂದ ನೋಡಿ ಒಬ್ಬ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಏನು ಹೇಳಿದ್ರೆ ಅವ್ರ ವಿದ್ಯಾರ್ಥಿಗಳು ತಾವು ತಪ್ಪೂರಲ್ಲಿ ಮುಂದೆ ಹೋದಾಗ ಆಯುರ್ವೇದ ಬಗ್ಗೆ ಮಾತಾಡ್ಬೋದು. ಬಟ್ ಇವತ್ತು ಏನಾಗಿದೆ ಅಂದರೆ ನಮ್ಮ ಪ್ರಾಕ್ಟೀಸ್ನರ್ ಸರೌಂಡಿಂಗ್ ಒಂದು ಸುಮಾರು ಒಂದು 30-35 ಊರಲ್ಲಿ ಪ್ರಾಕ್ಟೀಸ್ನರ್ ಸೇರಿದಾರಲ್ಲ, ಎಲ್ಲರೂ ಲಿಸ್ಟ್ ಮಾಡ್ಕೊಂಡು ಅವರೆಲ್ಲ ಯಾಕೆ ತಪ್ಪಿಸು ವಿಚಾರ ಮಾಡಿದೆ ಅಂತಂದರೆ ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸಿನ್ ನಮ್ಮಲ್ಲಿ ಏನು ಸಿಸ್ಟಮ್ ಇದೆ, ಈ ಸಿಸ್ಟಮ್ಗೆ ಎಷ್ಟೊಂದು ಉತ್ಕೃಷ್ಟವಾದಂಥ ಸಿಸ್ಟಮ್ ಇದೆ ಅಂತಂದರೆ ನಾವು ನೋಡಿದ್ವಿ. ಎಷ್ಟೋ ಜನ ನಮ್ಮಲ್ಲಿ ಬಂದವರು, ಹೆಣ್ಮಕ್ಳು ಬಂದವರು, ಈಗ ಕನ್ಸೆಪ್ಷನ್ಸ್ ಆಗಿಲ್ಲ, ಮಕ್ಕಳಿಲ್ಲ ಅಂತ ಬಂದವರು ಎಲ್ಲ ಹಸ್ಬೆಂಡ್ ವೈಫ್ ಎರಡು ನಾರ್ಮಲ್ ಇರ್ತದೆ, ಇಶ್ಯೂಸ್ ಆಗಲ್ಲ. ಅಲ್ಲಿ ನಮ್ಮ ಅಲೋಪತಿ ಕನ್ಸಲ್ಟೆಂಟ್ ಇದ್ದಾರೆ, ಆಯುರ್ವೇದ ಕನ್ಸಲ್ಟೆಂಟ್ ಇದ್ದಾರೆ. ಅಲೋಪತಿ ಕನ್ಸಲ್ಟೆಂಟ್ಸು ಕೆಲವೊಬ್ಬರು ಇವ್ರ ಜೊತೆ ಚರ್ಚೆ ಮಾಡ್ತಿರ್ತಾರೆ. ಕೆಲವೊಂದು ವಿಷಯಗಳಲ್ಲಿ ವಸ್ತೀಕರಣ ಆಗಲಿ ಬೇರೆ ಬೇರೆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ಮೇಲೆ ಸಾಕಷ್ಟು ಕೇಸಸ್ನಲ್ಲಿ ನಾವು ಯಶಸ್ವಿ ಕಂಡಿದ್ದೇವೆ. ನಾವು ಪ್ಲ್ಯಾನ್ ಮಾಡಬೇಕು ಸತ್ಯ ಇಲ್ಲ, ನಮ್ಮ ನ್ಯಾಷನಲ್ ಕಮಿಷನ್ನಿಂದ ಕಂಪಲ್ಸರಿ ನಾವು ಮಾಡಲೇಬೇಕು. ಒಂದು ಎರಡನೇದು, ನಾವು ಒಂದು ಹೊಸ ಕ್ರಮದಿಂದ ವಿಶೇಷವಾಗಿ ಮಾಡೋಣ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಸರ್ ನಾವೆಲ್ಲ ಚರ್ಚೆ ಮಾಡೋದು. ಏನು ಮಾಡಬೇಕು? ಈಗ ನಾವು ನ್ಯಾಷನಲ್ ಆಯುರ್ವೇದ ನಮ್ಮ ಕಾಲೇಜಾಗ ನಮ್ಮ ಸ್ಟೂಡೆಂಟ್ಸ್ ಕುತ್ಕೊಂಡು ನಾವು ನ್ಯಾಷನಲ್ ಆಯುರ್ವೇದ ಹೇಗಿರ್ತದೆ, ಆಯುರ್ವೇದ ಸ್ಟಡೀಸ್ ಇರ್ತದೆ, ಅವೆಲ್ಲ ಏನು ಮಾಡಬೇಕು ಅಂತ ನಾವು ಹುಡುಗರು ಗಂಟೆ ಹೇಳೋದು. ಯಾಕಂದರೆ ಅವರು ಯಾವಾಗ ಆಯುರ್ವೇದ ಕಲಿತಾ ಇರ್ತದೆ, ನಾವು ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಆ ವಿಷಯ ಬೇರೆ. ಇದನ್ನು ನಾವು ಜನರಿಗೆ ತರಿಸ್ಬೇಕಾಗ್ತದೆ. ಸರ್ ಹೇಳಿದಾಗ ಈಗ ಡೋರ್ ಟು ಡೋರ್ ಹೋಗಿ ನಮ್ಮ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಆಯುರ್ವೇದ ಬಗ್ಗೆ ಒಂದು ಸ್ವಲ್ಪ ಒಳ್ಳೆಯ ವಿಚಾರಗಳು ಹೇಳ್ತಿರ್ತಾರೆ. ಅದ್ರ ಜೊತೆಗೇ ಆಯುರ್ವೇದ ಸಿಸ್ಟಮ್ ಡೆವಲಪ್ ಆಗೋಕ್ಕಿಲ್ಲ. ಯಾಕೆ ಡೆವಲಪ್ ಆಗುತ್ತೆ? ನಾವು ನೀವು ಕುತ್ಕೊಂಡು ವಿಚಾರ ಮಾಡ್ತಿದ್ದೀವಿ. ಈಗ ಇದೊಂದು ವಿಶೇಷವಾದ ವಿಷಯ ಹೇಳ್ತೀವಿ. ಹೋದ ವರ್ಷ ಸುಮಾರು 75 ದೇಶಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಆಯುಷ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ನಿಂದ 75 ದೇಶಗಳಲ್ಲಿ ಆಯುರ್ವೇದದ ಬಗ್ಗೆ ನಾವು ಅಲ್ಲಿ ಆಯುರ್ವೇದ ವಿಚಾರ ಮಾಡಬೇಕು, ಆಯುರ್ವೇದ ಅವ್ರು ಎಕ್ಸೆಪ್ಟ್ ಮಾಡಬೇಕು, ಆಯುರ್ವೇದ ನಾವು ಕಾಲೇಜುಗಳು ಮಾಡಬೇಕು. ಇದೆಲ್ಲ ಒಳಪಡಿಕೆ MOU 75 ದೇಶಗಳಿಗಾಗಿದೆ. ಇದು 75 ದೇಶಗಳಿಗೆ MOU ಆಗಬೇಕಾದ್ರೆ ಇದು ನಾವು ಆ್ಯಕ್ಚುಲಿ ನಾವು ಶಿಕ್ಷಣ ಮೆಂಬರ್ ನಾವಿದ್ದಾಗ
ನಾವೇ ತಯಾರು ಮಾಡಿದ್ವಿ ಎಲ್ಲ ಆಗ್ತದೆ. ಅದು ವೆರಿ ಫಾರ್ಚುನೇಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ಹೈಯರ್ ಸಿಸ್ಟಮ್. ಮುಖ್ಯ ಅತಿಥಿಯಾಗಿ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಖಜಾಂಜಿ ಶ್ರೀಮತಿ ಎಲ್ಎನ್ ಮಗ್ದುಮ್, ಕಾರ್ಯದರ್ಶಿ ಸುರೇಶ್ ಚೌಗ್ಲಿ, ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಪ್ರಸನ್ನ ಸಾವನೂರ್, ಉಪ ಪ್ರಾಚಾರ್ಯ ಡಾಕ್ಟರ್ ರಾಮಗೌಡ ಪಾಟೀಲ್, ಡಾಕ್ಟರ್ ಸುಕುಮಾರ್ ಚೌಗ್ಲೆ, ಡಾಕ್ಟರ್ ದೀಪಾ ಕೋರೆ ಹಾಜರಿದ್ದರು. ಪ್ರಾಚಾರ್ಯ ಡಾಕ್ಟರ್ ಪ್ರಸನ್ನ ಸಾವನೂರ್ ಮಾತನಾಡಿ, ಆಯುರ್ವೇದ ಚಿಕಿತ್ಸೆಯು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದು ದೇಹವನ್ನು ಒಳಗಿನಿಂದ ಬಲಪಡಿಸುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆ ಬಲಪಡಿಸುತ್ತದೆ. ಇದರಿಂದಾಗಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಶೀಘ್ರ ಚೇತರಿಕೆ ಸಾಧ್ಯವಿದೆ ಎಂದರು. So when we thought of this approaching, many innovative ideas have come up. Among those, we thought of why not to approach door to door of almost all 42 or 32 villages are around the vicinity of this Ankali. 10ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ಚಿಕ್ಕೋಡಿ, ಅಥಣಿ, ರಾಯಭಾಗ್, ನಿಪ್ಪಾಣಿ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ವೈದ್ಯರನ್ನು ಈ ವೇಳೆ ಸನ್ಮಾನಿಸಲಾಯಿತು. ಈ ವೇಳೆ ಶಿಕ್ಷಣ ಸಂಸ್ಥೆಯ ಖಜಾಂಜಿ ಶ್ರೀಮತಿ ಲಲಿತಾ ಮಗ್ದುಮ್, ಡಾಕ್ಟರ್ ದೀಪಾ ಕೋರೆ, ಡಾಕ್ಟರ್ ಬಾಹುಬಲಿ ಕಾಸಾರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. CET in 35th recording. In whole Karnataka, our college is full, first in the Karnataka. First. All over Karnataka, ours is the first. In the first round only finished. Only one seat was there. I think today came Arun. He told that he was trying again and again, I want madam here only. And only one seat was there. He is telling that today I got through. But this credit goes to our staff. Because the dedication is more. And our Savanur sir is also
national level personality. He is connected to HM and he has promised us before going or within 4-5 years, I will make it deemed university. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಥೊಂಗಡಿ.